ಸಿ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಬೆಳಗ್ಗಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಬೆಳಗ್ಗೆಯಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ದಿನ ಬಂದು ಸೋಮವಾರ. ಹಾಗೆಯೇ ಇವತ್ತು ಈದ್ ಮಿಲಾದ್ ಆದ್ದರಿಂದ ಸ್ಕೂಲಿಗೆ ಕೂಡ ರಜೆ ಇತ್ತು. ಹಾಗೆ ಬೆಳಿಗ್ಗೆನೇ ಇವತ್ತು ಬೇಗನೆ ಕೆಲಸ ಮಾಡಿ ಹಾಗೆ ಟೆಂಪಲ್ಗೆ ಹೋಗಿ ಬರುವಂತ ಡಿಸೈಡ್ ಮಾಡಿದ್ವಿ ನಿನ್ನೆ ಸಂಜೆ. ಇವರು ನೋಡುವ ಅಂತ ಹೇಳಿದರೆ, ಯಾಕಂದರೆ ಇವತ್ತು ಸೋಮವಾರ ಆಗಿದ್ದರಿಂದ ದೇವರಿಗೆ ದೀಪ ಇಡಬೇಕು, ಹಾಗೆ ಹೂವೆಲ್ಲ ಇಡಬೇಕು, ಹಾಗೆ ಸ್ವಲ್ಪ ಕೆಲಸನೂ ಇರ್ತದೆ. ಯಾಕಂದರೆ ನಿನ್ನೆ ಸಂಡೇ ಆಗಿದ್ದರಿಂದ ಶಾಪ್ ಕ್ಲೋಸ್ ಇರುತ್ತೆ, ಅಂದರೆ ಹಾಫ್ ಡೇ ಇರುತ್ತೆ. ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಶಾಪ್ ಓಪನ್ ಇರುತ್ತೆ. ಆದರೆ ನಿನ್ನೆದು ಕೆಲಸ ಎಲ್ಲ ಇವತ್ತಿಗೆ ಬಾಕಿ ಬಿದ್ದಿರುತ್ತಲ್ಲ, ಹಾಗಾಗಿ ನೋಡುವ ಅಂತ ಹೇಳಿದರು. ಬ್ಯುಸಿ ಇದ್ದರೆ ಬೇಡ ಅಂತ ಹೇಳಿದರು, ಇನ್ನೊಂದ್ಸಲ ಹೋದರೆ ಹೋಗುವ ಅಂತ ಹೇಳಿದರು. ಆದರೆ ಸ್ವಲ್ಪ ಹೊತ್ತಲ್ಲಿ ಹೇಳಿದರು ಹೊರಡಿ ಕುತ್ಕೊಳ್ಳಿ, ಆಮೇಲೆ ಹೋಗುವ ಅಂತ ಹೇಳಿದರು. ಈಗ ಗಂಟೆ ಬಂದು 11 ಆಯಿತು. ನಮ್ಮದು ಕೆಲಸ ಎಲ್ಲ ಮುಗಿದಿದೆ. ಮನೆ ನೆಲ ಒರೆಸಿ ಗುಡಿಸಿ ಎಲ್ಲ ಆಗಿದೆ. ತಿಂಡಿ ಬೆಳಗ್ಗೆ ಬಂದು ಚಿತ್ರಾನ್ನ ಮಾಡಿದ್ದೆ. ಹಾಗಾಗಿ ಕೆಲಸ ಎಲ್ಲ ಬೇಗನೆ ಮುಗಿದಿದೆ. ಹಾಗೆ ಇವತ್ತು ಸ್ಕೂಲಿಗೂ ಕೂಡ ರಜೆ ಅಲ್ಲ, ಹಾಗೆ ಮಗಳಿಗೆ ಕೂಡ ಹೇಳ್ತಾ ಇರ್ತಾಳೆ ಟೆಂಪಲಿಗೆ ಹೋಗುವ ಅಂತ. ಹಾಗಾಗಿ ನಾವು ಇವತ್ತು ಟೆಂಪಲಿಗೆ ಹೋಗುವ ಅಂತ ಅಂದ್ಕೊಂಡಿದ್ದೀವಿ. ಯಾವ ಟೆಂಪಲಿಗೆ ಹೋಗ್ತೀನಿ ಅಂತ ತೋರಿಸ್ತೀನಿ ನಿಮಗೆ ತಮಿಳಿನಲ್ಲಿ ನೋಡುವಾಗ ಗೊತ್ತಿರುತ್ತೆ ಯಾವ ಟೆಂಪಲಿಗೆ ಹೋಗಿರ್ತೀವಿ ಅಂತ. ತುಂಬ ದಿವಸ ಆಗಿತ್ತು, ಹಾಗಾಗಿ ಹೋಗುವ ಅಂತ ಕೂಡ ಡಿಸೈಡ್ ಮಾಡಿದ್ವಿ. ಹೋಗುವ ಅಂತ ಡಿಸೈಡ್ ಮಾಡುವಾಗನೇ ಬೆಳಿಗ್ಗೆಯಿಂದ ಮಳೆ ಅಂದರೆ ಮಳೆ, ಏನಪ್ಪ ಇವತ್ತು ಹೋಗುವ ಅಂತ ಹೇಳುವಾಗ ಮಳೆ ಅಂತ ಅಂದ್ಕೊಂಡಿದ್ವಿ. ಆದರೆ ಒಂದು 10:15 ಮಳೆ ಇಲ್ಲ, ನಿಂತಿದೆ. ಈಗ ತುಂಬ ಸಿಕ್ಕಾಪಟ್ಟೆ ಬಿಸಿಲಿದೆ. ಹಾಗೆ ಹೋಗಿ ಬರುವಂತ ಅಂದ್ಕೊಂಡ್ವಿ. ಹಾಗೆ ಈಗ ಸ್ಕೂಲಿಗೆಲ್ಲ ರಜೆ ಕೊಡೋದು ಕಮ್ಮಿ ಅಲ್ಲ, ಅಂದರೆ ಮೊನ್ನೆಯಿಂದ ಮಳೆಗೆ ಅಂತ ಕೊಟ್ಟಿದ್ರು. ಆದರೆ ಮಳೆಗೆ ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಕೂಡ ಆಗಲಿಲ್ಲ, ಹೊರಗೆ ಹೋಗಲಿಕ್ಕೆ ಕೂಡ ಆಗಲಿಲ್ಲ. ಹಾಗೆ ಕೆಲವೊಂದು ಹಬ್ಬಗಳಿಗೆ ರಜೆ ಕೊಡ್ತಾರೆ. ಹಬ್ಬಗಳಿಗೆ ರಜೆ ಕೊಡುವಾಗ ಹಬ್ಬದಲ್ಲಿ ನಾವು ಬ್ಯುಸಿಯಾಗಿರ್ತೇವೆ, ಹಾಗಾಗಿ ಎಲ್ಲಿ ಹೊರಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗೆ ನಮ್ಮ ಕಾರ್ಕಳದಲ್ಲಿ ಇರುವ ದೇವಸ್ಥಾನಕ್ಕೆ ಮಾತ್ರ ಹೋಗಿ ಬರ್ತಾ ಇದ್ವಿ. ಹಾಗಾಗಿ ಇವತ್ತು ಸ್ವಲ್ಪ ಹೊರಗಡೆ ದೇವಸ್ಥಾನಕ್ಕೆ ಹೋಗಿ ಬರುವ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಮನೆ ಕೆಲಸ ಎಲ್ಲ ಬೇಗ ಮುಗಿದಿದೆ. ನಾನು ಕೂಡ ಸಾರಿ ಹಾಕ್ಕೊಂಡೆ, ಅಂದರೆ ದೇವಸ್ಥಾನಕ್ಕಲ್ಲ, ಹಾಗಾಗಿ ಡ್ರೆಸ್ ಹಾಕುವ ಅಂತ ಅಂದ್ಕೊಂಡೆ. ಆಗ ಮಳೆ ಬರುವಾಗ ಡ್ರೆಸ್ ಹಾಕ್ಕೊಂಡೆ ಹೋಗುವ ಅಂತ ಅಂದ್ಕೊಂಡ್ವಿ. ಮತ್ತು ಈಗ ಮಳೆ ಹೇಗೋ ನಿಂತಿದೆ, ಹಾಗೆ ಹೋಗೋದು ಅಪರೂಪಕ್ಕೆ ದೇವಸ್ಥಾನಕ್ಕೆ. ಒಮ್ಮೆ ಸಾರಿ ಆದರೆ ಉಟ್ಕೊಂಡು ಹೋಗುವ ಅಂತ ಹೇಳಿ ಸಾರಿನೇ ಹಾಕ್ಕೊಂಡಿದ್ದೀನಿ. ಹಾಗೆ ಮಗಳು ಕೂಡ ರೆಡಿ ಆಗಿದ್ದಾಳೆ. ಹಾಗೆ ಅಮ್ಮ ಕೂಡ ಅಕ್ಕನ ಮನೆಯಿಂದ ಬಂದಿದ್ರಲ್ಲ, ಹಾಗಾಗಿ ಅವರು ಕೂಡ ಹೊರಡಿದ್ದಾರೆ. ಈಗ ಇನ್ನು ಹೋಗುವ ಅಂತ ಹೇಳಿ, ಈಗ 5 ನಿಮಿಷದಲ್ಲಿ ಬರ್ತಾರಂತ ಹೇಳಿದ್ದಾರೆ ಇವರು ಕೂಡ. ನಾನಿನ್ನು ಕೆಳಗೆ ಹೋಗ್ತೀನಿ. ನಾನು ಸಾರಿ ಹಾಕ್ಕೊಂಡಿದ್ದೀನಿ, ಸಿಂಪಲ್ ಸಾರಿ ಹಾಕ್ಕೊಂಡಿದ್ದೀನಿ, ಪಿಂಕ್ ಕಲರ್ ಸಾರಿ, ಗ್ರೀನ್ ಕಲರ್ ಸಾರಿ. ಹಾಗೆ ಮಗಳು ಕೂಡ ರೆಡಿ ಆಗಿದ್ದಾಳೆ, ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನಾವು ಟೆಂಪಲಿಗೆ ಹೋಗಿ ಆದಮೇಲೆ ಟೆಂಪಲ್ಲಿ ಒಳಗೆ ವಿಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ, ಆದರೆ ಹೊರಗಿನ ಸ್ವಲ್ಪ ಟೆಂಪಲಿನ ಹೊರಗೆ ತೋರಿಸ್ತೀನಿ, ಆಮೇಲೆ ನಿಮಗೆ ಸಿಗ್ತೀನಿ. ಹಾಗೆ ಹೊರಡಿ ಫ್ಲ್ಯಾಟ್ನ ಕೆಳಗೆ ಬಂದು ನಿಂತಿದ್ವಿ. ಹಾಗೆ ಇವರು 5 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ದವರು ಸ್ವಲ್ಪ ಕೆಲಸ ಇತ್ತೇನೋ, ಹಾಗಾಗಿ ಸ್ವಲ್ಪ ಲೇಟಾಗಿ ಬಂದರು.
ಹಾಗೆ ಮಗಳು ಕೂಡ ಇವರು ಬರೋ ಅಷ್ಟರೊಳಗೆ 1-2-3 ಸಲ ಆಟ ಆಡಿದ್ಲಂತ ಹೇಳ್ಬೋದು. ಹೇಗೋ ಫ್ರಾಕ್ ಹಾಕಿದ್ನಲ್ಲ, ತುಂಬ ಖುಷಿಯಾಗಿತ್ತು ಅವಳಿಗೆ, ಹಾಗಾಗಿ ಆಟ ಆಡ್ತಾ ಇದ್ಲು. ಹಾಗೆ ಹೇಳುವಾಗ ಇವರು ಕೂಡ ಬಂದರು, ಹಾಗೆ ಅತ್ತೆ ಅಕ್ಕ ಮಕ್ಕಳೆಲ್ಲ ಬಂದಿದ್ದರು. ಹಾಗೆ ನಾವೆಲ್ಲರೂ ಈಗ ಕೂತ್ಕೊಂಡು ಟೆಂಪಲ್ ಸೈಡ್ ಹೋಗ್ತಾ ಇದ್ದೀವಿ ಅಂತ ಹೇಳ್ಬೋದು. ಹಾಗೆ ಹೋಗ್ತಾ ನಮಗೆ ಮಳೆ ಕೂಡ ಸಿಕ್ಕಿತ್ತು. ಹಾಗೆ ನೋಡ್ತಾ ನೋಡ್ತಾ ಈಗ ಟೆಂಪಲ್ ಬಂದು ತಲುಪಿದ್ವಿ ಅಂತ ಹೇಳ್ಬೋದು. ಅಷ್ಟೇನು ಈ ಕಡೆ ಮಳೆ ಇಲ್ಲ ಅಂತ ಹೇಳ್ಬೋದು. ಹಾಗೆ ಹೊರಗಡೆ ಟ್ರಾಫಿಕ್ ಕೂಡ ಅಷ್ಟೇನು ಇರಲಿಲ್ಲ. ಹಾಗೆ ಬೇಗನೆ ನಾವು ಟೆಂಪಲ್ಗೆ ತಲುಪಿದ್ವಿ ಅಂತ ಹೇಳ್ಬೋದು. ನಾವಿಲ್ಲಿ ಬರುವಾಗ ಒಂದು 12:30 ಆಗಿತ್ತು. ಹಾಗೆ ಕಾರೆಲ್ಲ ಪಾರ್ಕಿಂಗ್ ಮಾಡಿ ಆಮೇಲೆ ದೇವಸ್ಥಾನದ ಒಳಗೆ ಹೋದ್ವಿ. ಹಾಗೆ ದೇವಸ್ಥಾನದ ಹೊರಗಡೆ ಚಪ್ಪಲಿ ಇಡಲಿಕ್ಕಿತ್ತಲ್ಲ, ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳ್ಬೋದು. ಅಲ್ಲೆಲ್ಲ ಇಟ್ಟು ಇವರು ಪಾರ್ಕಿಂಗ್ ಅಂತ ಕಾರನ್ನು ತಗೊಂಡು ಹೋಗಿದ್ದರು, ನಮ್ಮನ್ನು ಇಳಿಸಿ ಹೋಗಿದ್ದರು. ಹಾಗಾಗಿ ನಾವು ಇವರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಆನಂತರ ಇವರು ಕೂಡ ಬಂದರು. ಹಾಗೆ ಯಾವುದೇ ಲೈನ್ ಇರಲಿಲ್ಲ, ನಾವು ಅಲ್ಲಿ ಸ್ವಲ್ಪ ಪರಿಚಯದವರಿತ್ತು, ಹಾಗಾಗಿ ಬೇಗನೆ ಒಳಗೆ ಹೋದ್ವಿ ಅಂತ ಹೇಳ್ಬೋದು. ಆನಂತರ ದೇವಸ್ಥಾನದ ಒಳಗೆ ಎಂಟ್ರಿ ಆದ್ವಿ. ಯಾವುದೇ ರೀತಿಯ ಲೈನ್ ಏನು ನಿಲ್ಲಕ್ಕಿರಲಿಲ್ಲ, ಹಾಗಾಗಿ ಬೇಗನೆ ಟೆಂಪಲ್ ಒಳಗೆ ಹೋದ್ವಿ ಅಂತ ಹೇಳ್ಬೋದು. ಹಾಗೆ ನಮಗೆ ಚೀಟಿ ಮಾಡಲಿಕ್ಕಿತ್ತು, ಹಾಗಾಗಿ ನಾವು ದೇವಸ್ಥಾನದ ಹೊರಗಡೆ ನಿಂತಿದ್ವಿ. ಹಾಗೆ ಇವರು ಕೂಡ ಚೀಟಿ ಮಾಡಿ ಬರ್ತೀನಂತ ಹೇಳಿ ಹೋಗಿದ್ದರು. ಈಗ ನೋಡ್ಬೋದು ಸ್ವಲ್ಪ ರಶ್ ಇದ್ದರು ಒಳಗೆ ಹೋಗುವಾಗ, ಆದರೆ ಅಷ್ಟೊಂದು ಏನು ಲೈನ್ ನಿಲ್ಲಕ್ಕೆ ಇರಲಿಲ್ಲ. ಹಾಗೆ ನಾವಿಲ್ಲಿ ಇವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಯಾಕಂದರೆ ಎಲ್ಲರೂ ಒಳಗೆ ಒಟ್ಟಿಗೆ ಹೋದರೆ ಆಮೇಲೆ ಹೊರಗೆ ಒಟ್ಟಿಗೆ ಬರಲಿಕ್ಕಾಗ್ತದೆ, ಇಲ್ಲಾಂದರೆ ಒಬ್ಬೊಬ್ಬರು ಒಂದೊಂದು ಕಡೆ ಆಗ್ತೀವಿ. ಹಾಗಾಗಿ ಸ್ವಲ್ಪ ಹೊತ್ತು ನಾವು ಇಲ್ಲೇ ನಿಂತಿದ್ವಿ. ಇವರಿಗೆ ಕೂಡ ಚೀಟಿ ಮಾಡಲಿಕ್ಕೆ ತುಂಬ ಜನ ಇದ್ರೇನು, ಹಾಗಾಗಿ ಇವರು ಕೂಡ ಅಲ್ಲಿ ಲೇಟ್ ಮಾಡಿದ್ರು ಅಂತ ಹೇಳ್ಬೋದು. ಈಗ ನೋಡ್ಬೋದು ನಾವು ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ. ಹಾಗೆ ನಿಮಗೆ ಗೊತ್ತಿರ್ಬೋದು, ದೇವಸ್ಥಾನದ ಒಳಗೆ ಯಾವುದೇ ರೀತಿಯ ವೀಡಿಯೋ ತೆಗಿಲಿಕ್ಕೆ ಇರುವುದಿಲ್ಲ. ಆದರೆ ಕೂಡ ನಾನು ಸ್ವಲ್ಪ ವೀಡಿಯೋ ತೆಗಿಲಿಕ್ಕೆ ನೋಡಿದೆ. ಹಾಗೆ ದೇವರದ್ದು ವೀಡಿಯೋ ಹೇಗೆ ಮಾಡಲಿಕ್ಕೆ ಇರುವುದಿಲ್ಲಲ್ಲ, ಹಾಗಾಗಿ ಹೊರಗಿನ ಭಾಗದಲ್ಲಿ ಅನ್ನಪ್ರಾಶನ ಆಗ್ತಾಯಿತ್ತು ಮಕ್ಕಳದು. ತುಂಬ ಮಕ್ಕಳು ಬಂದಿದ್ದರು. ಹಾಗೆ ತುಂಬ ರಶ್ ಇತ್ತು ಅಂತ ಹೇಳ್ಬೋದು. ಬೇರೆ ದೇವಸ್ಥಾನದ ಒಳಗೆ ಅಷ್ಟೊಂದು ಇರಲಿಲ್ಲ, ಇವರು ಅನ್ನಪ್ರಾಶನದಲ್ಲೇ ಜಾಸ್ತಿ ಜನ ಇದ್ದರು ಅಂತ ಹೇಳ್ಬೋದು. ಆನಂತರ ಅವರೆಲ್ಲ ದೇವಸ್ಥಾನದ ಒಳಗೆ ಬಂದಾದಂತ ಸ್ವಲ್ಪ ರಶ್ ಆಯ್ತು ಅಂತ ಹೇಳ್ತೀವಿ. ಆನಂತರ ನಾವು ಕೂಡ ದೇವಸ್ಥಾನದ ಒಳಗೆ ಹೋದ್ವಿ. ಹಾಗೆ ದೇವರ ಅಲಂಕಾರ ಕೂಡ ತುಂಬ ಚೆನ್ನಾಗಾಗಿತ್ತು. ಹಾಗೆ ಯಾವುದೇ ರೀತಿಯ ನುಗ್ಗಲಿಲ್ಲದೆ ಒಳ್ಳೆ ರೀತಿಯಲ್ಲಿ ದೇವರನ್ನು ನೋಡಲಿಕ್ಕಾಯಿತು. ನಾನು, ಅಮ್ಮ, ಅಕ್ಕ ಹಾಗೆ ಅತ್ತೆ ಎಲ್ಲ ದೇವರ ದರ್ಶನ ಮಾಡಿ ಹೊರಗಡೆ ನಿಂತಿದ್ವಿ. ಹಾಗೆ ಇವರು ಪ್ರಸಾದ ತರಲಿಕ್ಕಂತ ಹೋಗಿದ್ರು. ಈಗ ನೋಡ್ಬೋದು ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ದೇವಸ್ಥಾನ ಹೊರಗೆ ಬಂದು. ಹಾಗೆ ಲೈನ್ ಕೂಡ ನಿಂತಿತ್ತು ಊಟಕ್ಕೆ, ತುಂಬ ಲೈನ್ ಅಂದರೆ ತುಂಬ ಲೈನು. ಎಲ್ಲರೂ ಅನ್ನಪ್ರಾಶನದ ನಂತರ ಎಲ್ಲರೂ ಬೇಗನೆ ಲೈನಿಗೆ ನಿಂತಿದ್ರು ಅಂತ ಹೇಳ್ಬೋದು. ಹಾಗೆ ನಾವು ಕೂಡ ಇನ್ನು ಕಾದರೆ ಆಗೋದಿಲ್ಲ, ಸ್ವಲ್ಪ ಲೈನ್ ಕಮ್ಮಿ ಆಗ್ತದೆ ಅಂತ ಅಂದ್ಕೊಂಡ್ವಿ. ಆದರೆ ಲೈನ್ ನೋಡಿದರೆ ತುಂಬಾ ಆಗ್ತಾಯಿತ್ತು, ಹಾಗಾಗಿ ನಾವು ಕೂಡ ಲೈನಿಗೆ ನಿಂತ್ವಿ. ಇದು ನೋಡ್ಬೋದು ದೇವಸ್ಥಾನದ ಹೊರಗಿನ ಭಾಗದಲ್ಲಿ ನಾಗನ ಕಟ್ಟೆ ಅಂತ ಹೇಳ್ತೀವಲ್ಲ, ನಾಗ ಸನ್ನಿಧಿ ಇತ್ತು. ಹಾಗೆ ಅಲ್ಲಿ ಕೂಡ ಕೈ ಮುಗ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಲೈನ್ ನೋಡ್ಬೋದು ಎಷ್ಟಿದೆ ಅಂತ. ಹಾಗೆ ಇಲ್ಲಿ ನೀರು ಕೂಡ ಇತ್ತಲ್ಲ, ನಂದಿನಿ ಅಂತ. ಹಾಗೆ ನೀರು ಕೂಡ ಅಷ್ಟೊಂದು ಇರಲಿಲ್ಲ, ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಮೊನ್ನೆ ಮಳೆಗಾಲದಲ್ಲೇ ತುಂಬಾ ನೀರು ಹರಿತಿತ್ತಂತ ಹೇಳ್ಬೋದು. ಆದರೆ ಈಗ ನೀರಿನ ಮಟ್ಟ ಸ್ವಲ್ಪ ಕಮ್ಮಿ ಆಗಿದೆ. ಹಾಗೆ ಮಳೆ ಕೂಡ ಕಮ್ಮಿ ಆಗಿತ್ತಲ್ಲ, ಹಾಗಾಗಿ ನೀರು ಕೂಡ ಕಮ್ಮಿ ಆಯ್ತಂತ ಹೇಳ್ಬೋದು. ಹಾಗೆ ಇವರು ಕೂಡ ಪ್ರಸಾದ ಎಲ್ಲ ತೊಗೊಂಡು ಬಂದು ಹಾಗೆ ನಾವು ಕೂಡ ಲೈನಿಗೆ ನಿಂತ್ವಿ. ಎಷ್ಟು ಜನ ಊಟ ಮಾಡಿ ಬರ್ತಾ ಇದ್ದಾರೋ ಅಷ್ಟೇ ಜನ ಊಟಕ್ಕೆ ಹೋಗ್ತಾ ಇದ್ರು. ಲೈನ್ ಅಂದರೆ ತುಂಬ ಲೈನ್ ಇತ್ತು. ನಮಗೆ ದೇವರನ್ನು ನೋಡ್ಲಿಕ್ಕೆ ಅಷ್ಟೊಂದು ಲೈನ್ ಏನಿರಲಿಲ್ಲ, ಆದರೆ ದೇವಸ್ಥಾನಕ್ಕೆ ಹೋಗುವಾಗ ಇಲ್ಲಿ ಊಟದ ಕಡೆ ಹೋಗುವಾಗ ತುಂಬ ಲೈನ್ ಅಂದರೆ ತುಂಬ ಲೈನ್ ಇತ್ತು. ಮತ್ತು ಸ್ವಲ್ಪ ಹೊತ್ತು ಅಲ್ಲಿ ನಿಲ್ಲಿಸಿದ್ರು ನಮಗೆ, ಯಾಕಂದರೆ ಅಲ್ಲಿ ಊಟ ಒಳಗೆ ಬಡಿಸ್ಬೇಕಲ್ಲ, ಹಾಗಾಗಿ ಸ್ವಲ್ಪ ವೆಯ್ಟಿಂಗ್ ಇತ್ತು. ಹಾಗಾಗಿ ನಾವು ನಿಂತು ನೋಡ್ತಾ ಇದ್ವಿ.
ಈಗ ನೋಡ್ಬೋದು ಲೈನಲ್ಲೆಲ್ಲ ನಿಂತು ತುಂಬ ಸಾಕಾಯಿತು, ನಿಂತು ಸಾಕಾಯಿತು ಅಂತ ಹೇಳ್ಬೋದು. ಹಾಗೆ ತುಂಬ ಸೆಕೆ ಕೂಡ ಇತ್ತಲ್ಲ, ಹಾಗಾಗಿ ಆನಂತರ ಈಗ ಬಂದು ಕುತ್ಕೊಂಡ್ವಿ. ಹಾಗೆ ಈಗ ಮೊದಲು ನಾವು ಬರುವಾಗ ಊಟ ಅನ್ನ ತಗೊಂಡು ಬಂದು ಇಲ್ಲಿ ಕುತ್ಕೊಂಡು ಊಟ ಮಾಡಬೇಕಿತ್ತು. ಈಗ ಇಲ್ಲೇ ಬಡಿಸ್ತಾರೆ, ಧರ್ಮಸ್ಥಳದಲ್ಲಿ ಹೇಗೆ ಬಡಿಸ್ತಾರೆ ಹಾಗೆಯೇ ಇಲ್ಲಿ ಬಡಿಸ್ತಾರೆ. ಮೊದಲು ನಾವೆಲ್ಲ ಬಫೆಯಲ್ಲಿ ನಿಂತು ತಗೊಂಡು ಬಂದು ಇಲ್ಲಿ ಕುತ್ಕೊಳ್ತಿದ್ವಿ. ಈಗ ಹೇಗೋ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗ ನೋಡ್ಬೋದು ಎಲ್ಲ ಬಟ್ಲೆಲ್ಲ ಇಟ್ಟು ಎಲ್ಲ ಪದಾರ್ಥಗಳನ್ನೆಲ್ಲ ಹಾಕ್ತಾ ಇದ್ದಾರೆ. 2 ರೀತಿಯ ಪದಾರ್ಥ, ಹಾಗೆ ಹುಳಿ ಅಂಶ ಇರುವ ಒಂದು ಚಟ್ನಿ ಥರ ಹಾಕ್ತಾರೆ. ಹಾಗೆ ಅನ್ನ ಸಾರು, ಹಾಗೆ ಅನ್ನ ಸಾಂಬಾರು ಮತ್ತು ಪಾಯಸ ಕೂಡ ಇತ್ತಂತ ಹೇಳ್ಬೋದು. ಹಾಗೆ ಲಾಸ್ಟಿಗೆ ಮಜ್ಜಿಗೆ ಕೂಡ ಇತ್ತು. ಹಾಗೆ ನಾವೆಲ್ಲ ಊಟ ಮಾಡ್ತಾ ಇದ್ವಿ. ತುಂಬ ರುಚಿಯಾಗಿತ್ತು. ದೇವಸ್ಥಾನದ ಊಟ ಅಂತ ಹೇಳುವಾಗ ಎಲ್ಲರಿಗೂ ಗೊತ್ತಿರ್ತದೆ, ರುಚಿಯಾಗಿಯೇ ಇರ್ತದೆ. ಹಾಗೆ ಯಾವುದೇ ರೀತಿಯ ವೇಸ್ಟ್ ಮಾಡದೆ ಒಳ್ಳೆ ರೀತಿಯಲ್ಲಿ ಊಟ ಮಾಡಿದ್ವಿ. ಹಾಗೆ ಅಲ್ಲಲ್ಲೇ ಬೋರ್ಡ್ ಎಲ್ಲ ಹಾಕಿರ್ತಾರೆ, ಗೊತ್ತಿರ್ತದೆ ನಿಮಗೆ ವೇಸ್ಟ್ ಮಾಡಬೇಡಿ ಅಂತ. ಹಾಗಾಗಿ ಈಗ ನೋಡ್ಬೋದು, ನಾವು ಊಟ ಮಾಡಿ ಹೋಗ್ತಾಯಿದ್ರು, ಊಟಕ್ಕೆ ಬರುವ ಜನರು ಕೂಡ ಜಾಸ್ತಿ ಇದ್ರು ಅಂತ ಹೇಳ್ಬೋದು. ಅವರೇನು ಕೂಡ ತುಂಬ ವೆಯ್ಟ್ ಮಾಡಿಸ್ತಾ ಇದ್ದರು, ಯಾಕಂದರೆ ಅಲ್ಲಿ ಊಟ ಆಗಿರಲಿಲ್ಲಲ್ಲ ಹಾಗಾಗಿ. ಹಾಗೆ ಇಲ್ಲಿ ಹುಲ್ಲಿನಲ್ಲಿ ಸ್ವಲ್ಪ ಸೋಫಾದ ಹಾಗೆ ಸ್ವಲ್ಪ ಬೇರೆ ಬೇರೆ ಆಕೃತಿಯ ಹುಲ್ಲನ್ನು ಕತ್ತರಿಸಿದ್ರು. ತುಂಬ ಅಲಂಕಾರವಾಗಿ ಕಾಣ್ತಾ ಇತ್ತಂತ ಹೇಳ್ಬೋದು. ನಾವು ಒಂದೊಂದೇ ನೋಡ್ತಾ ಹೋಗ್ತಿದ್ವಿ. ಇಲ್ಲಿ ಕೂಡ ಒಂದು ಹುಲ್ಲಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮ ಕಟೀಲು ಅಂತ ಹಾಕಿದ್ರು, ಅದನ್ನು ಕೂಡ ನೋಡ್ತಾ ಹೋಗ್ತಾ ಇದ್ವಿ. ತುಂಬ ಖುಷಿ ಆಗ್ತಾ ಇತ್ತು ನೋಡಲಿಕ್ಕೆ. ಹಾಗೆ ಅಲ್ಲಿರುವ ಕೆಲವೊಂದು ಗಿಡದಲ್ಲಿ ಆದಂಥ ಹೂವು ಕಲರ್ ಆಗಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗಾಗಿ ಎಲ್ಲವನ್ನು ನೋಡ್ತಾ ಹೋಗ್ತಾ ಇದ್ವಿ. ಆನಂತರ ನಾವು ಹೋದದ್ದು ಎಲ್ಲಿ ಅಂತ ಹೇಳಿದರೆ, ಆನೆ ಇರುವ ಆನೆಲಾಯಕ್ಕೆ. ಅಲ್ಲಿ ಕೂಡ ತುಂಬ ರಶ್ ಅಂದರೆ ತುಂಬ ರಶ್ ಇತ್ತು. ಹಾಗೆ ಆನೆಗೆ ಒಂದು ಯಾವುದಾದ್ರೆ ಸ್ವಲ್ಪ ತಿನ್ನೋದಕ್ಕೆ ಬಾಳೆಹಣ್ಣಾಗಲಿ ಹಣವನ್ನು ಕೊಟ್ಟರೆ ಆಶೀರ್ವಾದ ಕೂಡ ಕೊಡ್ತಾ ಇತ್ತು. ಹಾಗಾಗಿ ನಾನು ಕೂಡ ಆಶೀರ್ವಾದ ತಗೊಳ್ಳುವಂತ ಹೋಗಿದ್ವಿ. ನಾನು, ನನ್ನ ಮಗಳು, ಮತ್ತು ಮಕ್ಕಳೆಲ್ಲ ಇದ್ರಲ್ಲ, ಹಾಗಾಗಿ ಹೋದ್ವಿ. ಹಾಗೆ ಆಶೀರ್ವಾದಗಳು ತಗೊಂಡ್ವಿ. ನನ್ನ ಮಗಳು ತುಂಬ ಅಂದರೆ ತುಂಬ ಅಳ್ತಾಯಿದ್ಲು. ಅಂದರೆ ಅವಳಿಗೆ ಆನೆ ಅಂದರೆ ನೋಡಲಿಕ್ಕೆ ಇಷ್ಟ, ಆದರೆ ಮುಟ್ಟಿಸ್ಕೊಳ್ಳಿಕ್ಕೆ ತುಂಬ ಹೆದರಿಕೆ. ಆದರೆ ನಾನು ಕೊನೆಗೂ ಯಾಕೆ ಅದು ಹೆದರೋದು ಅಂತ ಹೇಳಿ ಒಮ್ಮೆ ಮುಟ್ಟಿಸು ಅಂತ ಹೇಳಿ ಹಣ ಕೊಟ್ಟು ಮುಟ್ಟಿಸಿದೆ. ಅವಳನ್ನು ಕೂಡ ಮುಟ್ಟಿಸಿದೆ. ಆಮೇಲೆ ನೋಡಿದರೆ ಎಷ್ಟು ಅಳ್ತಾಯಿದ್ಲು ಅಂದರೆ ಅಷ್ಟು ಅಳ್ತಾಯಿದ್ಲು. ಎಂತ ಸಹ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ಕೇಳ್ತಾ ಇರಲಿಲ್ಲ. ಒಮ್ಮೆ ಅದು ಟಚ್ ಆದ ನಂತರ ಅವಳಿಗೆ ಹೆದರಿಕೆ ಆಯಿತು. ಹಾಗಾಗಿ ನೆಕ್ಸ್ಟ್ ಟೈಮಲ್ಲಿ ಮಾಡಿಸ್ಕೊಳ್ತಾಳೆ ಅವಳು. ಆದರೆ ಇದು ಫಸ್ಟ್ ಟೈಮ್ ಅಲ್ಲ, ಹಾಗಾಗಿ ಸ್ವಲ್ಪ ತುಂಬ ಹೆದರಿದ್ಲು ಅಂತ ಹೇಳ್ಬೋದು. ನಿಮಗೆಲ್ಲ ಗೊತ್ತು, ಆನೆ ಹೆಸರು ಮಹಾಲಕ್ಷ್ಮಿ ಅಂತ. ತುಂಬ ದೊಡ್ಡದಾಗಿ ತುಂಬ ಚೆಂದಾಗಿ ಕಾಣ್ತಾ ಇತ್ತು. ಹಾಗೆ ನಾವು 2ನೇ ಸಲ ಆಶೀರ್ವಾದ ಪಡಲಿಕ್ಕೆ, ಅಂದರೆ ಮಕ್ಕಳು ವಾಪಸ್ ಹೋಗುವ ಅಂತ ಹೇಳ್ತಾಯಿದ್ರು. ಹಾಗಾಗಿ ಹೋಗ್ತಾ ಇದ್ವಿ. ನಾನು ಕೂಡ ತಗೊಂಡೆ ಆಶೀರ್ವಾದ. ಆನಂತರ ಅದರ ಹತ್ತಿರ ಇರುವ ಗೋಶಾಲೆಗೆ ಕೂಡ ಹೋಗಿದ್ವಿ ಅಂತ ಹೇಳ್ಬೋದು. ಕೆಲವೊಬ್ಬರೆಲ್ಲ ಬಾಳೆಹಣ್ಣೆಲ್ಲ ತಂದಿದ್ರಲ್ಲ, ಹಾಗೆ ಕೊಡ್ತಾಯಿದ್ರು. ನಮ್ಮ ಹತ್ರ ಏನು ಇರಲಿಲ್ಲ, ಹಾಗಾಗಿ ನಾವೇನು ಕೊಡಲಿಕ್ಕೆ ಹೋಗಲಿಲ್ಲ. ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ನೀರನ್ನು ನೋಡ್ತಾ ನಿಂತಿದ್ವಿ. ಬಿಸಿಲಂದರೆ ಬಿಸಿಲು, ನಿಲ್ಲಕ್ಕೂ ಆಗ್ತಾ ಇರಲಿಲ್ಲ. ಸ್ವಲ್ಪ ಹೊತ್ತು ನೋಡಿಕೊಂಡು ಆಮೇಲೆ ನಾವು ಕೂಡ ಹೊರಟ್ವಿ. ಹಾಗೆ ಆ ಕಡೆ ಈ ಕಡೆ ಮಾತಾಡ್ತಾ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು, ಹಾಗೆ ಅಲ್ಲ ಮೀನುಗಳು ಹಾಗೆ ಹಕ್ಕಿಗಳೆಲ್ಲ ಇತ್ತು. ಹಾಗಾಗಿ ಕೆಲವೊಂದು ಫೋಟೋಸ್ಗಳು ತೆಗೆದಿದ್ದೀನಿ. ಹಾಗೆ ಕೊನೆಯಲ್ಲಿ ಅಟ್ಯಾಚ್ ಮಾಡ್ತೀನಿ ಫೋಟೋಸ್ಗಳನ್ನು. ಅದರಲ್ಲಿ ನೋಡ್ಬೋದು, ಕೆಲವೊಂದು ಫೋಟೋದಲ್ಲಿ ನನ್ನ ಮಗಳು ಕೂಡ ಹತ್ತಿದ್ದಾಳೆ. ಯಾಕಂದರೆ ಅವಳು, ನಾನು ಅದೇ ಹೇಳಿದ್ನಲ್ಲ, ಆನೆ ಮುಟ್ಟಿದ್ದಕ್ಕೆ ತುಂಬ ಹತ್ತಲಂತ. ಅದರಲ್ಲಿ ನಿಮಗೆ ಕಾಣ್ಬೋದು. ಯಾರಾದರೂ ಹೇಳ್ಬೋದು ಅಮ್ಮ ಹೊಡೆದ್ಲಂತ. ನಾನು ಹೊಡಿಲಿಲ್ಲ, ಅವಳು ಹತ್ತಿದ್ದು ಆನೆ ಟಚ್ ಮಾಡಿತಂತ ಅಳ್ತಾ ಇದ್ಲು. ಹಾಗೆ ಹೀಗೆ ಅಂತ ಹೇಳ್ತಾ ನೀರ ಹತ್ರ ಕೂಡ ಹೋಗಿದ್ವಿ. ನೀರಲ್ಲಿ ಮಕ್ಕಳೆಲ್ಲ ಮೀನು ಹಿಡಿತಾ ಇದ್ರು. ಸ್ವಲ್ಪ ಸಣ್ಣದಾಗಿ ಮೀನು ಕಾಣ್ತಾ ಇತ್ತು, ಹಾಗಾಗಿ ಮೀನು ಕೂಡ ಹಿಡಿತಿದ್ರು. ಹಾಗೆ ದೇವಸ್ಥಾನ ಹತ್ರ ಬಂದ್ವಿ ಅಂತ ಹೇಳ್ಬೋದು. ಕೊನೆಯಾಗಿ ದೇವರ ಹೇಗೆ ಅಲಂಕಾರ ಮಾಡಿದ್ರು ಅಂತ ಟಿ ವಿಯಲ್ಲಿ ಹಾಕಿದ್ರು, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೆ ದೇವರ ಆಶೀರ್ವಾದ ವಾಪಸ್ ಪಡೆದು ಆನಂತರ ಇಲ್ಲಿ ದೇವಸ್ಥಾನದ ಹೊರಗಡೆ ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದ್ವಿ. ಆನಂತರ ಇಲ್ಲಿ ಚಪ್ಪಲಿ ಹಾಕುವ ಕಡೆ ಬಂದು, ಮತ್ತು ಇವರು ಕೂಡ
ಕಾರನ್ನು ಪಾರ್ಕಿಂಗಿಂದ ತಂದಿದ್ದರು. ಹಾಗೆ ನಾವು ಎಲ್ಲ ಕೂತ್ಕೊಳ್ತಾ ಇದ್ದೇವೆ ಈಗ. ಆಮೇಲೆ ಅಲ್ಲಿಂದ ಹೊರಟಿವಂತ ಹೇಳ್ಬೋದು. ಹಾಗೆ ಕೊನೆಗೂ ಕಾರ್ಕಳಕ್ಕೆ ಬಂದು ತಲುಪಿದ್ವಿ. ಈಗ ಆನೆಕೆರೆಯಲ್ಲಿ ಹತ್ರ ಇದ್ವಿ. ಮಕ್ಕಳೆಲ್ಲ ಚಾಕ್ಲೇಟ್ ಜ್ಯೂಸ್ ಬೇಕಂತ ಕೇಳ್ತಾಯಿದ್ರು. ಹಾಗೆ ಬೇಜಾರಾಗೋದು ಬೇಡ ಅಂತ ಇಲ್ಲಿ ಆನೆಕೆರೆ ಹತ್ರ ನಂದಿನಿ ಶಾಪ್ ಇದೆಯಲ್ಲ, ಹಾಗೆ ಅಲ್ಲಿ ನಂದಿನಿ ಹತ್ರ ಮ್ಯಾಂಗೋ ಲಸ್ಸಿ ಮತ್ತು ಮಜ್ಜಿಗೆ ಬೇಕಿತ್ತು. ಹಾಗೆ ಎಲ್ಲ ತೊಗೊಂಡ್ವಿ. ಬಾಟ್ಲಿಯಲ್ಲಿ ಕೊಡೋದಕ್ಕಿಂತ ಇದೊಂದು ಸ್ವಲ್ಪ ಒಳ್ಳೆಯದಿದೆ ಅಂತ ಹೇಳ್ಬೋದು. ಹಾಗಾಗಿ ಅದಾದ ನಂತರ ಎಲ್ಲರೂ ಕುಡಿದು ಈಗ ಅತ್ತೆ ಮನೆ ಹತ್ರ ಬಂದಿದ್ದೀವಿ. ಇವರನ್ನೆಲ್ಲ ಇಲ್ಲಿ ಮನೆ ಹತ್ರ ಬಿಟ್ಟು ಆಮೇಲೆ ನಾವು ನಮ್ಮ ಮನೆಗೆ ಹೋಗಿದ್ವಿ ಅಂತ ಹೇಳ್ಬೋದು. ಹಾಗೆ ಅವರನ್ನೆಲ್ಲ ಮನೆ ಹತ್ರ ಬಿಟ್ಟು ಹಾಗೆ ನಾವು ಕೂಡ ಫ್ಲ್ಯಾಟಿಗೆ ಬಂದ್ವಿ ಅಂತ ಹೇಳ್ಬೋದು. ನಾವು ಬರುವಾಗಲೇ 3:30 ಆಗಿತ್ತು. ಹಾಗೆ ಬಿಸಿಲಲ್ಲಿ ಬಂದಿದ್ದರಿಂದ ಸ್ವಲ್ಪ ಸಾಕಾಗಿತ್ತಂತ ಹೇಳ್ಬೋದು. ಹಾಗಾಗಿ ಯಾವುದೇ ರೀತಿಯ ರಾತ್ರಿಯ ವ್ಲಾಗ್ ಮಾಡಲಿಕ್ಕೆ ಕೂಡ ಹೋಗಲಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಸಣ್ಣ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ಹಾಗೆ ನಾವು ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ, ಯಾರೆಲ್ಲ ಬಂದಿದ್ದರು, ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಎಲ್ಲ ನೋಡಿದರೆ ನೀವು ಕೂಡ ದುರ್ಗಾ ಪರಮೇಶ್ವರಿ ದೇವರ ಆಶೀರ್ವಾದವನ್ನು ಪಡ್ಕೊಂಡ್ರಿ ಅಂತ ಅಂದ್ಕೊಳ್ತಾ ಇವತ್ತಿನ ಈ ಸಣ್ಣ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ಯಾರೆಲ್ಲ ನನ್ನ ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ, ಪ್ಲೀಸ್ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಹಾಗೆ ನನ್ನ ಈ ಸಣ್ಣ ವ್ಲಾಗ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹಾಗೆ ಅಲ್ಲಿ ದೇವಸ್ಥಾನದಲ್ಲಿ ತೆಗೆದಂತಹ ಕೆಲವೊಂದು ಫೋಟೋಸ್ಗಳನ್ನು ಇದಕ್ಕೇ ಹಾಕಿದ್ದೀನಿ. ಹಾಗೆ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗನ್ನು ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.